ಸೀರಿಯಲ್ ಬದುಕನ್ನ ಪರಿಚಯ ಮಾಡಿಸೋ ಸೀರಿಯಲ್ ಸ್ಟಾರ್ಸ್ ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್. ನೀಳವಾದ ಕಪ್ಪು ಕೇಶರಾಶಿಗಾಗಿ ಶಕುಂತಲಾ ಹರ್ಬಲ್ ಹೇರ್ ಟೋನ್. ಅರುಣ ಅವ್ರ ಕಥೆನ ನಿನ್ನೆ ನಾವು ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ಅವ್ರ ಬಣ್ಣದ ಲೋಕಕ್ಕೆ ಕಾಲಿಡೋದಕ್ಕೆ ಅವ್ರ ಮಾವನೇ ಕಾರಣ ಅಂತೆ. ಅದ್ ಹೇಗೆ, ಆ ಕಥೆ ಏನು ಅಂತ ಅವರೇ ಹೇಳ್ತಾರೆ, ಕೇಳಿ. ಬನ್ನಿ. ಶ್ರುತಿ, ಇವ್ರ ನಮ್ಮ ಮಾವನವರು ಶ್ರೀನಿವಾಸ ಮೂರ್ತಿ ಅಂತ. ನಮಸ್ತೆ ಸರ್. ನಮಸ್ಕಾರಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಓಕೆ. ಸೊ ಹೇಗೆ ಅನ್ಸುತ್ತೆ ಅರುಣ ಅವರ ಸೀರಿಯಲ್ ನ ನೋಡ್ತಾ ಬಂದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ ಇವಾಗ? ನನಗೆ ತುಂಬಾ ಸಂತೋಷ ಆಗತ್ತೆ. ಎಲ್ಲ ಸೀರಿಯಲ್ ಅವ್ರ ಆಕ್ಟಿಂಗ್ ನಾನು ನೋಡ್ತೀನಿ. ಓಕೆ. ಬಹಳ ನ್ಯಾಚುರಲ್ ಮಾಡ್ತಾಳೆ. ನನಗಂತೂ ಬಹಳ ಸಂತೋಷ. ಬಟ್ ನೀವೇ ಗುರು ಅಂತ ನಾನು ಅನ್ಕೋತೀನಿ. ನಿಮ್ಮಿಂದನೇ ಅವ್ರು ಬಂದಿರೋದಲ್ವಾ ಒಂದು ಇಂಡಸ್ಟ್ರಿಗೆ? ಆಗಲ್ಲಮ್ಮ, ಗುರು ಅವನು, ಎಲ್ಲರಿಗೂ ಗುರು ಅವನು. ಏನೋ ನನಗೆ ತಿಳಿದಿದ್ದು ನಾ ಮಾಡಿದ್ದೀನಿ ಅಷ್ಟೇನೆ. ಬಹಳ ಚೆನ್ನಾಗಿ ಮಾಡ್ತಾಳೆ. ನನಗಂತೂ ಬಹಳ ಇಷ್ಟ ನೋಡೋದಕ್ಕೆ ಅಂತ. ಸರ್, ನೀವು ಕೂಡ ಇದರಲ್ಲಿ ಇಂಡಸ್ಟ್ರಿಲಿ ನೀವು ಪಳಗಿದವರು, ನೀವು ಕೂಡ ನಟನೆಯಲ್ಲಿ ಬಂದಿದ್ದೀರಾ. ಹೇಗನ್ನಿಸುತ್ತೆ ನನ್ನ ಹಾದಿಲಿ ಸೊಸೆ ಕೂಡ ಬರ್ತಾ ಇದ್ದಾಳೆ ಅಂತ ಅನ್ಸುತ್ತಾ? ಹೌದಮ್ಮ, ನಾನು ಮುಂಚೆ ಈ ಇಂಡಸ್ಟ್ರಿನಲ್ಲಿ ಇದ್ದೆ. ನಾನು ಒಂದು 75 ಸೀರಿಯಲ್ ಅಲ್ಲಿ ಮಾಡಿದ್ದೇನೆ. ಕಷ್ಟ ಸುಖ ಎಲ್ಲ ಅನುಭವಿಸಿದ್ದೇನೆ. ಈಗ ನನ್ನ ಸೊಸೆಗೆ ಟ್ಯಾಲೆಂಟ್ ಇರೋದ್ರಿಂದ, ಅವಳಿಗೆ ಆಸಕ್ತಿ ಇರೋದ್ರಿಂದ, ನಾನು ಒಬ್ಬ ಕಲಾವಿದನಾಗಿರೋದ್ರಿಂದ ನಾನು ಅವಳಿಗೆ ಸಪೋರ್ಟ್ ಮಾಡಿದೆ. ನಾನು ಸಪೋರ್ಟ್ ಮಾಡಿದ್ದೀನು, ಒಳ್ಳೇದಾಯಿತು. ಇದೀನ ಒಳ್ಳೆ ಹೆಸರು ಎಲ್ಲ ಬರ್ತಾ ಇದೆ, ಪಾಪ್ಯುಲರ್ ಆಗಿದ್ದಾಳೆ. ನನಗೆ ಇದಕ್ಕಿಂತ ಇನ್ನೇನು ಬೇಕಮ್ಮ ಅಲ್ವಾ? ಸರ್, ಇವಾಗ ನೀವು ಸ್ಟಿಲ್ ಏನ್ ಮಾಡ್ತಾ ಇದ್ದೀರಾ? ಇನ್ನು ಕೂಡ ಸೀರಿಯಲ್ ಮಾಡ್ತೀರಾ ಅಥವಾ ಹೇಗೆ? ನನಗೆ ಕೂಡ ಮೊನ್ನೆ ಕೂಡ ಸೀರಿಯಲ್ ಅಲ್ಲಿ ಬನ್ನಿ ಅಂತ ಕರೆದ್ರು. ಈ ಮಹಾನದಿ ಒಳಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಬೇಕು ಬನ್ನಿ ಅಂತ. ನಾನು ಇವಾಗೆಲ್ಲ ಆಧ್ಯಾತ್ಮಕ್ಕೆ ಇಳಿದು ಬಿಟ್ಟಿದ್ದೀನಿ. ಪೂಜೆ, ದೇವರ ಪೂಜೆ, ಭಾಗವತ, ಪುರಾಣ ಈ ಥರದ್ದೇ ಹೊರತು ಇನ್ನು ಸಿನಿಮಾದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲಮ್ಮ. ಯಾಕೆಂದ್ರೆ ವಯಸ್ಸು ಆಯಿತು, ಅಧ್ಯಾತ್ಮದ ಕಡೆಗೆ ನನ್ನ ಒಲವೇ ಅಲ್ಲ, ಆಗೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ ನಾನು. ಬರ್ತಾ ಇದೆ ಒಂದು ಎರಡು ಎಲ್ಲ ಸೊಸೆಗೆ ನನ್ನ ಫುಲ್ ಸಪೋರ್ಟು, ಸಹಕಾರ ಎಲ್ಲ ಅವಳಿಗೆ. ಸರ್, ಹೇಗೆ ಮ್ಯಾನೇಜ್ ಮಾಡ್ತಾರೆ? ಪಾಪ ಹರಿಬರಿ ಶೂಟಿಂಗ್ ಹೋಗ್ಬೇಕಾಗತ್ತೆ, ಮನೇನು ಕೂಡ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಮನೆ? ಇದಕ್ಕೆ ನನ್ನ ಇವ್ರ ತಾಯಿಯವರು, ನನ್ನ ಹೆಂಡತಿ ಎಲ್ಲರೂ ನಾವು ಸೇರ್ಕೊಂಡು ಸಪೋರ್ಟ್ ಮಾಡ್ತೀವಿ. ಇವ್ರ ತಂದೆಯವರು, ಇವ್ರ ಯಜಮಾನರು, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗ. ಅವ್ರ ಸಪೋರ್ಟ್ ಇರೋದ್ರಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಇದು ಅಲ್ಲದೆ ನನ್ಗೆಲ್ಲರಿಗೂ ಇಂಟ್ರೆಸ್ಟ್ ಇರೋದ್ರಿಂದ ಬೇಡ ಅಂತ ಹೇಳಲ್ಲ. ಏನೇ ಕಷ್ಟ ಬರಲಿ ನಾವು ಅನುಸರಿಸ್ಕೊಂಡು ಹೋಗ್ತೀವಿ. ಸಾರಿ. ನಾನು ನಿನ್ನ ಮಗ ಆದ್ಮೇಲೆ ನೀನು ನನ್ನ ಮಗನ್. ನನಗಾಗೋದು ನಿನಗ್ಯಾಕಾಗಲ್ಲ? ಲೆಟ್ಸ್ ವೆಲ್ಕಮ್ ಸುನಯನ. ಓಕೆ? ಖಂಡಿತ ಅರುಣ ಅಮ್ಮ, ಎಲ್ಲೋ ಒಂದ್ ಕಡೆ ಮನೆಯವರೆಲ್ಲರ ಸಪೋರ್ಟ್ ಇಂದಾನೆ ಈ ಒಂದು ಸಾಧ್ಯ ಆಗ್ತಾ ಇದೆಯಾ ನಟನೆ ಅನ್ನೋದು? ಹೌದು, ನಿಜ ನಿಜ ಶ್ರುತಿ. ನಿಜವಾಗ್ಲೂ ಫಸ್ಟ್ ಡೇ ಇಂದ ನಮ್ಮ ಮಾವನವರು, ನಮ್ಮ ಅತ್ತೆ, ನಮ್ಮ ತಂದೆ ತಾಯಿ, ನಮ್ಮ ಮಾವನವ್ರು ಹೇಳ್ದಂಗೆ ನಮ್ಮ ಯಜಮಾನ್ರು, ಮಗಳು ಎಲ್ಲರೂ ಸಪೋರ್ಟ್ ಇರೋದಕ್ಕೆ ನಾನು ಇವತ್ತು 15 years ಆಯ್ತು ನಾನು ಈ ಫೀಲ್ಡ್ಗೆ ಬಂದು ಸ್ಟಾರ್ಟ್ ಮಾಡಿ. ಇಲ್ಲಾಂದ್ರೆ ನಂಗೆ ಇಷ್ಟು ವರ್ಷ ಇಲ್ಲಿ ಇರಕ್ಕೆ ಆಗ್ತಾ ಇರಲಿಲ್ಲ, ಕಂಟಿನ್ಯೂ ಮಾಡಕ್ ಆಗ್ತಾ ಇರಲಿಲ್ಲ. ಒಳ್ಳೆ ಸಪೋರ್ಟ್ ಇದೆ, ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿರೋದ್ರಿಂದ ಯಾವ ಯೋಚನೆನೂ ಇಲ್ಲದೆ ನಾನು ಹೊರಗಡೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮಾವ ಅವರು ಕೂಡ ನಟನೆಯಲ್ಲಿ ಪಳಗಿರೋದ್ರಿಂದ ಅವರ ಒಂದು ಸಪೋರ್ಟು ಈ ನಟನೆಯಲ್ಲಿ ನಿಮಗೆ ಸಿಗ್ತಾ ಇದೆಯಾ? ಹೌದು ಹೌದು, ಸಿಗ್ತಾ ಇದೆ. ತುಂಬಾ ಸಜೆಷನ್ಸು ಕೊಡ್ತಾರೆ, ಹೇಳ್ತಾರೆ, ನೋಡಿದ್ದನ್ನ ಇಷ್ಟ ಆಗಿದ್ದನ್ನ ಹೇಳ್ತಾರೆ, ಇಲ್ಲ ಹೀಗೆ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅದೇ ಆ ತರ ಸಪೋರ್ಟು ನನಗೆ ಚೆನ್ನಾಗಿದೆ. ಸರ್, ಈಗ ಮೊದಲಿಗೆ ಡ್ರಾಮಾದಲ್ಲೇ ಆಕ್ಟ್ ಮಾಡಿದೀನಿ ಅಂತ ಅಂದ್ರು, ಹೇಗೆ ಚಾನ್ಸ್ ಸಿಕ್ತು ಅಂತ? ಹೌದು, ನಾನು ಮೊದಲು ಡ್ರಾಮಾದಲ್ಲಿ ಮಾಡಿದ್ದೇನೆ ಆಕ್ಟಿಂಗು. ಈಗ ನಮ್ಮ ಮಗ ಮೈಕೋದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಈ ಲಲಿತಾ ಕಲಾ ಇದರಲ್ಲಿ ಅವನಿಗೊಂದು ಒಳ್ಳೆ ಇದರಲ್ಲಿ ಕಾರ್ಯದರ್ಶಿ ಪೋಸ್ಟು ಕೊಟ್ಟಿದ್ದಾರೆ. ಅವನೇನು ಮಾಡ್ದ, ಒಂದು ಡ್ರಾಮಾನ ಡೈರೆಕ್ಟ್ ಮಾಡ್ದ. ಯಾರು ಮಾಡಬೇಕು ಹೀರೋ ಅನ್ನೋ ಪ್ರಶ್ನೆ ಬಂದಾಗ ಇವಳೇ ಹಾಕೋಬಾರ್ದು ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಇವಳನ್ನೇ ಹಾಕೊಂಡು ಮಾಡಿದ್ರೆ 4-5 ಪ್ರಶಸ್ತಿ ಬಂದ್ಬಿಡ್ತು. ಅದಕ್ಕೆ ಬೆಸ್ಟ್ ಆಕ್ಟಿಂಗ್ ಬಂದ್ಬಿಡ್ತು. ಆಮೇಲೆ ಫಸ್ಟ್ ಸೀರಿಯಲ್ ಅಲ್ಲೇ ಬೆಸ್ಟ್ ಆಕ್ಟಿಂಗ್ ಅವಾರ್ಡ್ ನಾಟಕದಲ್ಲಿ, ಬೆಸ್ಟ್ ಗೌರತಿ ಅಂದ್ರೆ ಬೆಸ್ಟ್ ಹೀರೋಯಿನ್ನು, ಬೆಸ್ಟ್ ಡ್ರಾಮಾ, ಬೆಸ್ಟ್ ಲೈಟಿಂಗು, ಬೆಸ್ಟ್ ಡೈರೆಕ್ಷನ್ನು, ಹೀಗೆ ಒಂದು 4-5 ಬಂದ್ಬಿಡ್ತು. ಆಮೇಲೆ ಒಂದು ದಿವಸ ನನಗೆ ಕೇಳಿದ್ಲು,
ಅಣ್ಣ ನೀವು ನನಗೆ ಕೊಡಿಸ್ಕೊಡಿ ಅಂತ ಅಣ್ಣ ಅಂತ ಕರೀತಾಳೆ. ನನಗೂ ಕೊಡಿಸ್ಕೊಡಿ ಅಂತ. ನನಗೂ ಇದರಲ್ಲಿ ಈ ಲೈನಲ್ಲಿ ಇದೀನಿಲ್ಲ ಭಾಳ ದಿವಸದಿಂದ. ನಾನು ಆಗ ಮನ್ವಂತರದಲ್ಲಿ ಮಾಡ್ತಾ ಇದ್ದೆ ಸೀತಾರಾಮ್ ಹತ್ರ. ಸೀತಾರಾಮ್ಗೆ ಹೋಗಿ ಹೇಳಿ ಈ ಥರ ನಾನು ಬೇರೆ ಎಲ್ಲ ಊರು ಹೋಗ್ಬೇಕಾಗಿತ್ತು, ನಾನು ಧಾರವಾಡಕ್ಕೆ ಡ್ರಾಮಾಗೆ ಹೋಗ್ಬೇಕಾಗಿತ್ತು. ನಾನು ಅವ್ರಿಗೆ ಹೇಳಿದೆ ನನ್ನ ಸೊಸೆನ ಕಳಿಸ್ತೀನಿ ನೋಡಿ ಅಂತ. ಇಷ್ಟುದ ಡೈಲಾಗ್ಸ್ ಬರ್ಕೊಟ್ಬಿಟ್ಟಿದ್ದಾರೆ. ಬಹಳ ಬೇಗ ಹೇಳ್ಬಿಟ್ಲಂತೆ, ಒಂದು ಚೂರು ತಪ್ಪಿಲ್ದಾಗೆ ಸೆಲೆಕ್ಟ್ ಮಾಡ್ಬಿಟ್ರು. ಅಲ್ಲಿಂದ ಶುರುವಾಯ್ತು. ಅಲ್ಲಿಂದ ಶುರುವಾಗಿದ್ದು ಇಲ್ಲಿವರೆಗೂ ಹಿಂದೆ ನೋಡಿದ್ದೇ ಇಲ್ಲ. ಸಿಗೋದು ಕಡಿಮೆ ಅಂತಹ ಕಲಾವಿದರು ತಮ್ಮ ಒಂದು ನಟನೆ ಅನ್ನೋದನ್ನ ತೋರಿಸೋದಿದೆಯಲ್ಲ, ಅದು ಒಳಗಡೆಯಿಂದ ಬರಬೇಕು ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಈಗೆಲ್ಲ ಆರ್ಟಿಫಿಷಿಯಲ್ ನಟನೆಗಳನ್ನ ನೋಡ್ತಾ ಇರ್ತೀವಿ, ಎಲ್ಲೊಂದ್ ಕಡೆ ಜನಕ್ಕೆ ಬೇಗ ರೀಚ್ ಆಗೋದಿಲ್ಲ. ಶ್ರುತಿ, ಅದು ಏನಾಗತ್ತೆ ಅಂದ್ರೆ ಎಲ್ಲರೂ ಒಂದ್ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ನಂಗೆ ಆಮೇಲೆ ಅರ್ಥ ಆಯ್ತು. ಅಂದ್ರೆ ನಮ್ಗಿರೋ ಒಂದು ಟಾರ್ಗೆಟ್ ಇರುತ್ತೆ, ಎಲ್ಲರಿಗೂ ಎಲ್ಲಾ ಫೀಲ್ಡ್ ಅಲ್ಲೂ ಇರುತ್ತೆ, ಆತರ ನಮ್ಮ ಫೀಲ್ಡ್ ಅಲ್ಲೂ ಇದೆ. ಇಷ್ಟು ಒಂದ್ ದಿನಕ್ಕೆ ಇಷ್ಟು ಕೆಲಸ ಮಾಡ್ಲೇಬೇಕು ಅನ್ನೋದಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಡೇ ಇದರಲ್ಲಿ ಫಸ್ಟ್ ಸೀನ್ ಸ್ಟಾರ್ಟ್ ಆದಾಗ ಬೇರೆ ಮೂಡು, ಬೇರೆ ಹುಮ್ಮಸ್ ಹಂಗಿರ್ತೀವಿ. ಬರ್ತಾ 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 ಮಧ್ಯಾಹ್ನ ಬರೋ ಅಷ್ಟೊತ್ತಿಗೆ ಆಯ್ತಾ ಮುಗೀತಾ ಹೋಗಣ್ವಾ ಮುಗಿಸ್ತೀರಾ ಆ ತರ ಬಂದ್ಬಿಡುತ್ತೆ, ಒಂಥರ ಉತ್ಸಾಹ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ನಮ್ಮ ಸೀರಿಯಲ್ ಶೂಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ನಕ್ಕೊಂಡು ಆಮೇಲೆ ಅದು ಆ ಎನ್ಕರೇಜ್ಮೆಂಟ್ ಚೆನ್ನಾಗಿರುತ್ತೆ. ಮತ್ತೇನೋ ತಮಾಷೆ ಮಾಡ್ತಿರ್ತಾರೆ ಅಸೋಸಿಯೇಟ್ಗಳು, ಮೂಡ್ ಹಾಳಾಗಬಾರ್ದು ಅಂತ. ಸೀರಿಯಸ್ ಇದ್ರೆ ಸೀರಿಯಸ್ ಆಗಿ ಇರೋ ತರ ನೋಡ್ಕೋತಾರೆ. ಆ ಪ್ರೋತ್ಸಾಹ ಎಲ್ಲ ಚೆನ್ನಾಗಿದೆ, ಆ ಎನ್ಕರೇಜ್ಮೆಂಟ್ ಇದೆ. ಅವ್ರಿಗೆ ತುಂಬಾನೇ ಪಾಪ ಕಷ್ಟ ಇರುತ್ತೆ ಇದೆಲ್ಲ, ನಮಗ್ ಬರೀ ಆಕ್ಟಿಂಗ್ ಅಷ್ಟೇ ಅಲ್ವಾ, ಆದ್ರೂ ಅವ್ರು ಅದನ್ನ ನಿಭಾಯಿಸ್ತಾರೆ. ಅದಕ್ಕೆ ಡೈರೆಕ್ಟರ್ಸ್ ಆರ್ ಗ್ರೇಟ್. ಒಂದು ಸಪೋರ್ಟ್ ಬೇಕೇ ಬೇಕು. ಇನ್ನೊಂದಮ್ಮ, ಇವಳು ಮಾಡಿದ್ದು ಸುಮಾರು ಒಂದು 200 ಸೀರಿಯಲ್ ಇರಬಹುದು ನನ್ಗೆ ಅಂದಾಜ್ಗೆ, ಒಂದು 50 ಪಿಕ್ಚರ್ ಇರಬಹುದು. ಎಲ್ಲಾನು ನೋಡಿದ್ದೀನಿ. ಆಕ್ಟಿಂಗ್ ಒಂದಕ್ಕೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದಾಳೆ. ಫುಲ್ ಈಗ ಸಾಫಿಸ್ಟಿಕೇಟೆಡ್ ಮಾಡಿಫೈಡ್ ಆಕ್ಟ್ರೆಸ್ ಆಗಿದ್ದಾಳೆ. ನನಗೆ ತುಂಬಾ ಸಂತೋಷ. ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಮನುಷ್ಯನ ಪರ್ಫೆಕ್ಟ್ ಮಾಡ್ಬಿಡುತ್ತೆ. ಸೊ ಅದಾಗಿದೆ ಅಂತ ನಾನು ಅನ್ಕೋತೀನಿ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅದು. ಖಂಡಿತ ಮಾವರ ಅವರಿಂದ ಒಂದು ಹೆಲ್ಪ್ ಇಂದ ನಿಮ್ಗೊಂದು ಅವಕಾಶ ಸಿಕ್ತು, ಸೀರಿಯಲ್ ಅಲ್ಲಿ ಮುಂದುವರಿತಾ ಇದ್ದೀರಾ. ಇನ್ನಷ್ಟು ಸೀರಿಯಲ್ ಸಿಗ್ಲಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಅರುಣ ಅವರು ಬಣ್ಣದ ಲೋಕಕ್ಕೆ ಬರೋದಕ್ಕೆ ಅವ್ರ ಮಾವನೇ ಕಾರಣ ಅಂತ ನಮ್ಗೆ ಗೊತ್ತಾಯ್ತು. ಇದ್ರ ಜೊತೆಗೆ ಅವ್ರ ಅತ್ತೆ, ಅವ್ರ ಅಮ್ಮನ ಕೂಡ ನಮ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ತಿಳ್ಕೊಳ್ಬೇಕು ಅಲ್ವಾ? ಬಟ್ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.